ಬಾಸ್ ಟಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮಾರ್ಚ್ ಮಾಸ ಭವಿಷ್ಯ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಚಂದ್ರ ಕೇಂದ್ರದಲ್ಲಿ ಗುರು ಇದ್ದಾನೆ. ಚಂದ್ರ ಕೇಂದ್ರದಲ್ಲಿ ಗುರು ಇದ್ದು ದಶಮ ಸ್ಥಾನಕ್ಕೆ ಗುರು ದೃಷ್ಟಿ ಇದೆ. ರಾಶ್ಯಾಧಿಪತಿ ದಶಮಾಧಿಪತಿ ಗುರು ಚತುರ್ಥ ಸ್ಥಾನದಲ್ಲಿರೋದು ಶುಭಫಲ ಅಂತ ನಾವು ಹೇಳ್ಬೇಕು. ಹಾಗಾಗಿ ಗುರು ಬಲ ಇಲ್ಲದೆ ಇದ್ದರೂ ಗುರು ಫಲ ಕೊಡ್ತಾನೆ. ಗುರು ಬಲ ಬೇರೆ, ಗುರು ಫಲ ಬೇರೆ. ಹಾಗಾಗಿ ಫಲ ಕೊಡೋದ್ರಿಂದ ಒಳ್ಳೆಯದಾಗುತ್ತದೆ ಅಂತ ಹೇಳ್ಬೇಕು. ಕೆಲಸದಲ್ಲಿ ಉನ್ನತ ಸ್ಥಾನ ಸಿಗುತ್ತೆ, ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತೆ, ಕೀರ್ತಿ ಸಿಗುತ್ತೆ, ಲಾಭ ಸಿಗುತ್ತೆ, ಜಯ ಸಿಗುತ್ತೆ. ಜೊತೆಗೆ ಮೀನರಾಶಿಯವರಿಗೆ 7.5 ಶನಿ, 7.5 ಶನಿ ಪ್ರಭಾವ ಕೂಡ ಇದೆ, ರಾಶಿಯಲ್ಲೇ ಇದ್ದಾನೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆರೋಗ್ಯ ತೊಂದರೆ, ಗ್ಯಾಸ್ಟ್ರಿಕ್ಕು, ತಲೆನೋವು, ತಲೆಭಾರ, ಮತ್ತೊಂದು ಇನ್ನೊಂದು ತಿರುಗಾಟ ಜಾಸ್ತಿ ಆಗೋದು, ಲೇಜಿನೆಸ್ ಬರೋದು, ಕೋರ್ಟು ಕಚೇರಿ ವ್ಯಾಜ್ಯ ಬರೋದು, ಇವೆಲ್ಲ ಆಗುವಂತಹ ಸಾಧ್ಯತೆಗಳು ಈ ಒಂದು ಮೀನರಾಶಿಯವರಿಗೆ ಇರುತ್ತೆ. ಆದರೂ ಕೂಡ ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಶತ್ರುಧ್ವಂಸ ಆಗುವಂಥ ಯೋಗ ಕೂಡ ಇರುತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ಮಕ್ಕಳು ವಿದ್ಯಾವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ. IAS IPS ಓದುವಂಥ ಯೋಗ, ಸೈಂಟಿಸ್ಟ್ ಆಗೋದು, ಇಂಜಿನಿಯರಿಂಗ್ ಆಗೋದು, ಆಮೇಲೆ ಏರೋನಾಟಿಕ್ಸ್ ಓದುವಂಥ ಯೋಗ ಕೂಡ ಮಕ್ಕಳಿಗಿರುತ್ತೆ. ಅದರ ಜೊತೆಗೆ ಹೊರದೇಶಕ್ಕೆ ಹೋಗಿ ಪ್ರಯಾಣ ಮಾಡಿ ಅಲ್ಲಿ ಒಂದು ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು, ಹೈಯರ್ ಎಜುಕೇಷನ್ ಮಾಡುವಂಥ ಯೋಗ ಇರುತ್ತೆ. ಇನ್ನು ಆನಂತರದಲ್ಲಿ ಇನ್ನು ಹೊರದೇಶ ಪ್ರಯಾಣವನ್ನು ಯಾವ ರೀತಿಯಾದರೂ ಮಾಡಬಹುದು. ಯಾಕೆ ಅಂತಂದರೆ ತಾವೊಂದು ಟೂರಿಸಂ ಬೇಸಲ್ಲೂ ಕೂಡ ಹೋಗ್ಬೋದು, ಅದು ಯೋಗ ಇರುತ್ತೆ. ಇನ್ನು ಗುಡಿ ಗೊಬ್ಬರವನ್ನು ಕಟ್ಸ್ತಕ್ಕಂಥದ್ದು, ದೇವಸ್ಥಾನ ಕಟ್ಸೋದು, ಸಮುದ್ರ ಸ್ನಾನ ಮಾಡೋದು, ನದಿ ಸ್ನಾನ ಮಾಡೋದು, ತೀರ್ಥಯಾತ್ರಾ ಕ್ಷೇತ್ರಗಳು, ದೇವರ ದರ್ಶನ ಮಾಡ್ತಕ್ಕಂಥದ್ದು, ಆನಂತರ ಪೂರ್ವಜರಿಗೆ ಪೂಜೆ ಮಾಡ್ತಕ್ಕಂಥ ಅಂದರೆ ಪಿತ್ರಾಜಿತವಾಗಿ ಪಿತೃಗಳಿಗೆ ಪೂಜೆ, ಶಾಂತಿ ಹೋಮವನ್ನು ಮಾಡುವಂಥ ಯೋಗ ಕೂಡ ತಮಗಿರುತ್ತೆ. ಅದು ಕೂಡ ಒಳ್ಳೆಯ ಶುಭಫಲ ಅಂತ ನಾವು ಹೇಳ್ತೀವಿ. ಕರ್ಮಕಾರಕನಾಗಿರ್ತಕ್ಕಂಥ ಶನಿ ರಾಶಿಯಲ್ಲಿ ಇದ್ದು ಒಳ್ಳೆಯ ಫಲವನ್ನು ಕೊಡ್ತಾನೆ ಅಂತ ಚಿಂತನೆ. ಏಕೆಂದರೆ ಗುರುವಿನ ಮನೆಯಲ್ಲಿ ಶನಿ ಹೆಚ್ಚಿನ ತೊಂದರೆಯನ್ನು ಕೊಡಲಿಕ್ಕಿಲ್ಲ. ವ್ಯಯಸ್ಥಾನಕ್ಕೆ ಗುರುದೃಷ್ಟಿ ಇರೋದ್ರಿಂದ ಖರ್ಚು ವೆಚ್ಚಗಳು ಹೆಚ್ಚಿಗೆ ಆಗತ್ತೆ. ಆದರೂ ಕೂಡ ಒಳ್ಳೆಯದಕ್ಕೆ ಖರ್ಚಾಗತ್ತೆ, ಒಂದು ಅಸೆಟ್ ಆಗುತ್ತೆ, ಇಲ್ಲ ಒಂದು ಅನುಕೂಲ ಆಗುತ್ತೆ, ಶುಭ ಕಾರ್ಯಗಳಿಗೆ ಖರ್ಚಾಗತ್ತೆ. ಕೊಟ್ಟಿರೋದು ಮಾಡಿರೋದು ಏನು ಹೋಗೋದಿಲ್ಲ. ಕೊಟ್ಟದು ತನಗೆ ಬಚ್ಚಿಟ್ಟದು ಪರರಿಗೆ ಅಂದ ಹಾಗೆ ನಾವು ಏನೇ ಒಳ್ಳೆಯ ಕೆಲಸ ಮಾಡಿದ್ರು ಕೂಡ ಅದು ನಮಗೆ ಬರುತ್ತೆ, ನಮ್ಗೆ ಒಳ್ಳೇದಾಗತ್ತೆ. ನಾವು ಏನು ಮಾಡದೇ ಇದ್ದರೆ ಬಚ್ಚಿಟ್ಟಿರೋದು ಯಾವುದೇ ಉಪಯೋಗ ಇಲ್ಲ. ನಮ್ಮ ಜೀವನದಲ್ಲಿ ನಾವು ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನು ಬಯಸಬೇಕು, ಒಳ್ಳೆಯ ಚಿಂತನೆಯನ್ನು ಮಾಡಬೇಕು, ಒಳ್ಳೆಯ ಒಂದು ಆಲೋಚನೆ ಇಟ್ಕೊಂಡು ಮಾಡಿದಾಗ ದೈವಾನುಗ್ರಹ ಪ್ರಾಪ್ತಿಯಾಗತ್ತೆ. ದೇವರ ಅನುಗ್ರಹದಿಂದ ಸ್ವರೂಪಮುಖವಾಗಿರುತ್ತೆ. ಯಶಸ್ಸು, ಕೀರ್ತಿ, ಲಾಭ ಎಲ್ಲವೂ ಸಿಗುತ್ತೆ. ನಮಗೆ ಆಗದನ್ನು ನಾವು ಮಾಡ್ಬೋದು, ನಮಗೆ ಆಗದೇ ಇರೋದನ್ನು ಯಾರು ಕೇಳಬೇಕು? ದೇವರನ್ನ ಕೇಳಬೇಕು. ಅದರಲ್ಲಿ ತಪ್ಪೇನಿಲ್ಲ. ಯಾಕೆಂದರೆ ನಮಗೆ ದೇವರ ಅನುಗ್ರಹ ಅವಶ್ಯಕತೆ ಇದೆ. ಪ್ರಕೃತಿ ಪುರುಷರು ನಮಗೆ ಅನುಗ್ರಹವನ್ನು ಮಾಡಬೇಕು. ಆ ಕಾರಣದಿಂದ ನಮ್ಮ ಮನಸ್ಸಲ್ಲಿ, ಮನೆಯಲ್ಲಿ ಯಶಸ್ಸು, ಮಕ್ಕಳಲ್ಲಿ ಎಲ್ಲ ರೀತಿಯಲ್ಲಿ ಸಿಗಬೇಕಾಗತ್ತೆ. ಧನಕನಕಾದೇಶ್ವರಗಳು ಕೂಡ ನಮ್ಮ ದೈವಾನುಗ್ರಹದಿಂದ ಪ್ರಾಪ್ತಿಯಾಗಬೇಕು. ಯಾಕೆಂದರೆ ಎಲ್ಲವನ್ನೂ ನಾವು ಪ್ರಯತ್ನ ಪಟ್ಟು ಮಾಡುವಂಥದ್ದು ಮಾಡ್ಬೋದು. ನಮ್ಮ ಕೈಯಲ್ಲಿ ಆಗದೇ ಇರೋದನ್ನು ಯಾರ ಹತ್ರ ಕೇಳಬೇಕು? ನಾವು ಭಗವಂತನಲ್ಲಿ ಕೇಳಬೇಕು. ಹಾಗಾಗಿ ಭಗವಂತ ಎನ್ನುವಂಥದ್ದು ಪ್ರಕೃತಿ ಮತ್ತು ಪುರುಷ, ಅದರಿಂದ ಎಲ್ಲವನ್ನು ಕೂಡ ಸೃಷ್ಟಿ ಆಗ್ತದೆ. ಅದರಿಂದ ನಾವು ಸುಖ ಉಪಭೋಗಗಳನ್ನು ಅನುಭವಿಸಬೇಕು. ಹಾಗಾಗಿ ಜೀವನದಲ್ಲಿ ಯಾವ್ದು ಬೇಕಾದರೂ ಕೂಡ ನಮಗೆ ಇಚ್ಛಿತವಾಗಿ ಸಿಗಬೇಕು ಅಂತಂದ್ರೆ ಸಿಗತ್ತೆ. ಸಿಗದೇ ಇರೋದನ್ನ ದೈವಾನುಗ್ರಹದಿಂದ ಪಡಬೇಕು. ಹಾಗಾಗಿ ತಮಗೆ ದೈವಾನುಗ್ರಹ ಇದೆ. ಅದ್ರ ಜೊತೆಗೆ ಕರ್ಮದ ಫಲವು ಕೂಡ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಇನ್ನು ಮಾಡಿರ್ತಕ್ಕಂಥ ಕೆಲಸ ಕಾರ್ಯ, ಉದ್ಯೋಗದ ಪೂರ್ವಾಜಿತ ಕರ್ಮದ ಫಲವು ಕೂಡ ಶುಭಫಲಗಳೇ ಪ್ರಾಪ್ತಿಯಾಗತ್ತೆ. ಮನೆಯಲ್ಲಿ ವಿವಾಹದೇ ಇರತಕ್ಕಂಥ ವಿವಾಹ ಅಂತ ಯೋಗ, ಆನಂತರದಲ್ಲಿ ಮಕ್ಕಳಾಗದೇ ಇದ್ರೆ ಅದು ಸಂತಾನ ಆಗುವಂತ ಯೋಗ, ಸೂರ್ಯ ಚಂದ್ರರಿಗೆ ವಂಶ ಬೆಳೆದುಕೊಂಡು ಹೋಗುವುದಕ್ಕೆ ಮುಂದೆ ಸಂತಾನ ಪ್ರಾಪ್ತಿ ಬಹಳ ಮುಖ್ಯವಾಗಿರುತ್ತೆ. ಅದು ಆಗುವಂತ ಯೋಗ ಫಲಗಳು ಕೂಡ ದೊರೆಯುತ್ತೆ. ಮನೆ ಬದಲಾವಣೆ, ಕೆಲಸ ಬದಲಾವಣೆ, ಸ್ಥಾನ ಬದಲಾವಣೆ ಮಾಡುವಂತ ಯೋಗ, ಅದು ಮಾಡೋದ್ರಿಂದ ಯಶಸ್ಸು, ಕೀರ್ತಿ ಸಿಗುವಂತ ಯೋಗ, ಅದರಿಂದ ಅಭಿವೃದ್ಧಿ ಆಗುವಂತ ಯೋಗ ಕೂಡ ಇರ್ತದೆ, ತೊಂದರೆ ಆಗೋದಿಲ್ಲ. ಮತ್ತೆ ವೃತ್ತಿಯಲ್ಲಿ ಪ್ರಮೋಷನ್ ಸಿಗುವಂತ ಯೋಗ, ಪ್ರಮೋಷನ್ ಸಿಗುತ್ತೆ. ಮತ್ತೆ ಸ್ಥಾನ ಬದಲಾವಣೆ ಮಾಡ್ತೀವಿ, ಹೊಸ ಕೆಲಸ ಪ್ರಾರಂಭ ಮಾಡ್ತೀವಿ. ಎಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿಗಳು ನಿಮಗೆ ಸಿಗುವಂತ, ಲಭಿಸುವಂತ ಯೋಗ ಇದೆ. ನಿಮ್ಮ ಮೇಲೆ ಗುರು ಬರ ಇಲ್ಲದೆ ಗುರು ದೃಷ್ಟಿ ಇದೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಶಾಂತಿ, ಸುಖ ಸಿಗತ್ತೆ. ಜೊತೆಗೆ ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ, ನ್ಯಾಯವಾದಿಗಳಿಗೆ, ಪತ್ರಕರ್ತರಿಗೆ, ಕಲಾವಿದರಿಗೆ, ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು, ಕಥೆ ಕಾದಂಬರಿ ಬರೆಯತಕ್ಕಂಥ ವ್ಯಕ್ತಿಗಳು, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು, ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಎಲ್ಲರೂ ಕೂಡ ಒಳ್ಳೆಯ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಆದರೆ ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಆಗತ್ತೆ. ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಶತ್ರುಧ್ವಂಸ ಆಗ್ತದೆ. ಸಾಲ ಮಾಡುವಂತ ಯೋಗ ಇದೆ. ಶತ್ರುಗಳನ್ನು ನಾಶ ಮಾಡುವಂತ ಯೋಗ ಅಂದ್ರೆ ಕೋರ್ಟು ಕಚೇರಿಯಲ್ಲಿ ಗೆಲ್ಲುವಂತ ಯೋಗ ಇದೆ. ಆರೋಗ್ಯದಲ್ಲಿ ಕಿರಿಕಿರಿ, ಮನಸ್ತಾಪ, ಅಸಮಾಧಾನ ಆಗುವಂತ ಯೋಗ ಇದೆ. ಬಂಧು ಮಿತ್ರರಲ್ಲಿ ವಿರೋಧ ಆಗುವಂತ ಯೋಗ, ಮತ್ತೆ ಕುಟುಂಬದ ಸಮಸ್ಯೆಯಲ್ಲಿ ಕೋರ್ಟು ಕಚೇರಿ ಹೋಗುವಂತ ಯೋಗ ಇದೆ. ಅಲ್ಲೂ ನಿಮಗೆ ಗೆಲುವು ಸಿಗುತ್ತೆ. ಯಾವ ರೀತಿಯ ಸುಖ, ಶಾಂತಿ, ನೆಮ್ಮದಿ ನಿಮ್ಗೆ ಬೆಳೆಸ್ತಿರೋ ಅವೆಲ್ಲ ಸಿಗುವಂತ ಯೋಗ ಇದೆ. ಅದನ್ನು ನಾವು ಕಷ್ಟಪಟ್ಟು ಪಡೆದುಕೋಬೇಕಾಗತ್ತೆ. ನಾವು ಇದ್ದಲೇ ಎಲ್ಲ ತಾನಾಗಿ ಅದು ಆಗೋದಿಲ್ಲ. ಅದಕ್ಕೆ ಪರಿಶ್ರಮ, ಕಷ್ಟ, ಮತ್ತೆ ಅದ್ರ ಜೊತೆಗೆ ಅದಕ್ಕೆ ಎಫರ್ಟ್ ನೀವು ಹಾಕಬೇಕು. ಅದಕ್ಕೆ ಕೆಲವು ಸಮಯ ಕೊಡಬೇಕು. ಎಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ. ಒಂದು ವೇಳೆ ತೊಂದರೆ ಇದ್ರೆ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅದರ ಜೊತೆಗೆ ಸಂಬಂಧಪಟ್ಟಂತ ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಳ್ಳಿ. ಹತ್ತಿರತಕ್ಕಂಥ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಕ್ಷೀರಾಭಿಷೇಕ ಮಾಡೋದ್ರಿಂದ ನಿಮ್ಮ ಕಷ್ಟ, ನಷ್ಟ, ದುಃಖ ಎಲ್ಲ ಪರಿಹಾರ ಹೊಂದಿ ಸುಖ, ಶಾಂತಿ, ನೆಮ್ಮದಿ, ವಸ್ತುವಾನ, ಧನಕನಕಾದೇಶ್ವರಗಳಲ್ಲೂ ಕೂಡ ನೆಲೆಸುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.